ಓಕೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ, ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಾವಿವತ್ತು ಮಾಧ್ಯಮ ಗೋಷ್ಠಿ ಮಾಡಬೇಕು, ಪತ್ರಕರ್ತರನ್ನು ನಾವು ಆಹ್ವಾನಿಸ್ಕೊಂಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿನೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ 3 ಮೇಜರ್ ಕಂಪನೀಸ್, ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL, ಇವರ ಕಡೆ ಆ LPG ಕೊರತೆ ಇಲ್ಲ. ಇದು ಯಾಕೆ ನಾವು ಹಿಂಗೆ ಹೇಳ್ತಾ ಇದೀವಿ ಅಂದ್ರೆ, ಕಮರ್ಷಿಯಲ್ LPG ಸಿಲಿಂಡರ್ ಅಲ್ಲಿ ಪ್ರತಿ ದಿವಸ ನಮಗೆ 1,600 ಸಿಲಿಂಡರ್ ಬೇಕಾಗುತ್ತದೆ. ಇದು ದೊಡ್ಡ ಸಿಲಿಂಡರ್ ಇರುತ್ತದೆ, 19.2 kg ಸಿಲಿಂಡರ್ ಇರುತ್ತೆ. ಈ ಸಿಲಿಂಡರ್ ಅಲ್ಲಿ ಸರ್ಕಾರ ಮಟ್ಟದಿಂದ ಸ್ವಲ್ಪ ರೇಷನಿಂಗ್ ಮಾಡಬೇಕು, ನೋಡ್ಕೊಂಡು ಇದರದ್ದು ಬಳಕೆ ಮಾಡ್ಬೇಕಂತ ಹೇಳಿದ ನಂತರ 1,600 ಸಿಲಿಂಡರ್ಗಳ ಪೈಕಿ ಸದ್ಯಕ್ಕೆ ನಾವು 600 ಇಂದ 700 ಸಿಲಿಂಡರ್ ಕೊಡ್ಲಿಕ್ಕೆ ಆಗ್ತಾ ಇದೆ. ಇದು ಯಾರಿಗೆ ಕೊಡಬೇಕು, ಹೆಂಗ್ ಕೊಡಬೇಕಂತ ವಿಚಾರ ಬಂದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಡೈರೆಕ್ಷನ್ಸ್ ಅವರು ಇಶ್ಯೂ ಮಾಡಿದ್ದಾರೆ. ಇಲ್ಲಿರುವಂತ ಎಲ್ಲ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್, ಎಜುಕೇಶನ್, ಹೆಲ್ತ್, ಅದರ್ ಗವರ್ಮೆಂಟಲ್, ನಾನ್ ಗವರ್ಮೆಂಟಲ್ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಆದ್ಯತೆ ಕೊಟ್ಟು ಅವರಿಗೆ ಕಮರ್ಷಿಯಲ್ LPG ಸಿಲಿಂಡರ್ಸ್ ಶೇಕಡಾವಾರು ಇಷ್ಟು ನೀವು ಅವರಿಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಅದಾದ ನಂತರ ಪ್ರಯಾರಿಟಿ 2 ಸೆಕ್ಟರ್, 3 ಸೆಕ್ಟರ್, 4 ಸೆಕ್ಟರ್ ಅಲ್ಲಿ ವಿವಿಧ ಏಜೆನ್ಸೀಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ಹಾಗೂ ಬೇರೆ ಕ್ಯಾಂಟೀನ್ಗಳಿರ್ಬೋದು, ಹಾಗೂ ನಮ್ಮ ಹೋಟೆಲ್ಗಳಿರ್ಬೋದು, ಇವರಿಗೂ ಸಪ್ಲೈ ಕೊಡಬೇಕು ಅಂತ ಹೇಳಿ ಅವರು ನಮಗೆ ಡಿವೈಡ್ ಮಾಡಿ, ಈ 600 ಸಿಲಿಂಡರ್ ಹೆಂಗೆ ಕೊಡ್ತೀರ ಅನ್ನೋದು ಅವರು ಡಿವೈಡ್ ಮಾಡಿ ನಮ್ಮ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ಇಂದ ಅವರು ನಮಗೆ ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ನಾವು ಹಿಂದಿನ ಒಂದು ವಾರದಿಂದ IOCL ಜೊತೆ, BPCL ಜೊತೆ, HPCL ಜೊತೆ, ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ, ನಮ್ಮ ಹೋಟೆಲ್ಸ್ ಇರ್ಬೋದು, ಡಾಬಾಗಳಿರ್ಬೋದು, ನಮ್ಮ LPG ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅವರೆಲ್ಲರನ್ನೂ ಕೂರಿಸ್ಕೊಂಡು ಸಾಕಷ್ಟು ಚರ್ಚೆ ಮಾಡಿ ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಈ ಸಮಿತಿನಲ್ಲಿ ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅವರ ಜೊತೆ ಈ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸು ಇದ್ದಾರೆ ಆ ಕಮಿಟಿನಲ್ಲಿ. ಉದಾಹರಣೆಗೆ ನಮ್ಮ ಅಜಯ್ ಪಾಯ್ರ್ ಅವರು, ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ಅವರು ಅದರಲ್ಲಿ ಸಮಿತಿನಲ್ಲಿದ್ದಾರೆ. ಹಾಗೂ ಬೇರೆ ಎಲ್ಲ ನಮ್ಮ IOCL, BPCL ಅವರ ಹೆಡ್ಸ್ ಇದ್ದಾರೆ ಅದರಲ್ಲಿ. ಜೊತೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸು ಆ ಸಮಿತಿನಲ್ಲಿ ಇದ್ದಾರೆ. ಎಲ್ಲಿ ಡಿಮಾಂಡ್ ಬರ್ತಾ ಇದೆ, ಈ ಸಮಿತಿದಿಂದ ಅವರು ನಿರ್ಧಾರ ಮಾಡಿ ಸೆಲ್ಫ್ ರೆಗ್ಯುಲೇಟರಿ ಕಮಿಟಿ ನನ್ನ ಗಮನಕ್ಕೆ ತಂದು ಅವರು ಫೈನಲಿ ಆ ಸಿಲಿಂಡರ್ಸ್ ಪ್ರತಿ ದಿವಸ 600 ಇಶ್ಯೂ ಮಾಡ್ತಾ ಇದೆ. ಇದರಿಂದ ಏನಾಗಿದೆ, ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ನಮಗೆ ಕೊರತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕಮರ್ಷಿಯಲ್ ಯೂನಿಟ್ಸ್ ರನ್ ಆಗ್ತಾ ಇದ್ದಾವೆ. ಕ್ಯಾಂಟೀನ್ಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆ ನಾವು ಕಮರ್ಷಿಯಲ್ LPGನೂ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನು ಹೊರತುಪಡಿಸಿ ನಮ್ಮ ನಗರದಲ್ಲಿ ಸರಿಸುಮಾರು 35,000 ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ಸ್ ಇದಾವೆ. PNG ಕನೆಕ್ಷನ್ ಇದ್ದಾಗ ಆ ಕನೆಕ್ಷನ್ ಮುಖಾಂತರ ಡೈರೆಕ್ಟ್ಲಿ ನಾವು ಅವರಿಗೆ ಗ್ಯಾಸ್ ಸಪ್ಲೈ ಮಾಡ್ತೀವಿ. ಇದರಲ್ಲಿ ಬರೀ ಒಂದೇ ಕಂಡೀಷನ್ ಇತ್ತು, ಏನಂದ್ರೆ ಅವ್ರ ಬಳಕೆ ಮಾಡ್ತಾ ಇರೋ ಪ್ರಮಾಣ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಲಾಗಿದೆ. 60% ಅವರಿಗೆ ನಾವು ಸಪ್ಲೈ ಮಾಡ್ತೀವಿ, ಅಷ್ಟು ಅವರು ಉಪಯೋಗ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ನಾವು ಎಲ್ಲ, ನಮ್ದೊಂದು ಏಜೆನ್ಸಿ ಇದೆ, ಮೆಗಾ ಗ್ಯಾಸ್ ಏಜೆನ್ಸಿ, ಅವ್ರ ಜೊತೆನೂ ಮಾತಾಡಿದ್ದೀವಿ. ಸಾರ್ವಜನಿಕರಲ್ಲಿ ಇದರ ಬಗ್ಗೆ ಯಾವುದೇ ಅವರಿಂದ ನಮಗೆ ದೂರು ಬರ್ತಾ ಇಲ್ಲ. ಈ ಸಪ್ಲೈ ಆಗ್ತಾ ಇದೆ. 35,000 ಕನೆಕ್ಷನ್ಸ್ ಏನಿದಾವೆ ಅಲ್ಲಿ ನಿರಂತರವಾಗಿ ನಾವು ಮನೆ ಮನೆಗೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಸಪ್ಲೈವನ್ನು ನಾವು ಕೊಡ್ತಾ ಇದ್ವಿ. ಹೊಸ ಕನೆಕ್ಷನ್ಸ್ ಬೇಕು ಅಂದ್ರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ. ನಮ್ಮ ಏಜೆನ್ಸಿ ಅವರಿಗೆ ನಾವು ಹೇಳಿದೀವಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 50 ಇಂದ 100 ಹೊಸ ಕನೆಕ್ಷನ್ಸ್ ಕೊಡ್ಲಿಕ್ಕೆ ಅವರಿಗೆ ಸಾಮರ್ಥ್ಯತೆ ಇದೆ. ಅವರದರ ಪ್ರಕಾರ ಕೆಲಸವನ್ನು ಮಾಡ್ತಾರೆ. ಯಾರ್ಯಾರು ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಗ್ಯಾಸ್ ತಗೊಳ್ತಾ ಇದ್ದಾರೆ ಅವರು LPG ಸಿಲಿಂಡರ್ ತಗೊಳ್ಳಿಕ್ಕೆ ಇಲ್ಲ. ಈ ಡಬಲ್ ಬೈಯಿಂಗ್ ನಾವು ಮಾನಿಟರ್ ಮಾಡ್ತಾ ಇದೀವಿ. ಯಾರ್ಯಾರು ಈ ತರ ಸಿಲಿಂಡರ್ಸ್ ಬುಕ್ ಮಾಡಿದ್ದಾರೆ
ಆ ಡೀಟೇಲ್ಸ್ ನಮ್ಮ ಕಡೆ ಆಲ್ರೆಡಿ ಇದೆ. ಅದನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳಿ ನಾವು ನಮ್ಮ ಕಮಿಟಿನಲ್ಲಿ ತೀರ್ಮಾನ ಮಾಡಿ ಡಿಸ್ಟ್ರಿಬ್ಯೂಟರ್ಸ್ಗೆ ಆಲ್ರೆಡಿ ಆ ಪಟ್ಟಿಯನ್ನು ಆಧಾರ್ ನಂಬರ್, ಫೋನ್ ನಂಬರ್, ಹೆಸರು ಹಾಕಿ ಕೊಟ್ಬಿಟ್ಟಿದ್ವಿ. ಸೊ ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ನಾವು ಇದನ್ನು ಕರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾವ ಮಿತಿನಲ್ಲಿ ಬಳಕೆ ಮಾಡ್ಕೋಬೇಕೋ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಜಿಲ್ಲೆನಲ್ಲಿ ಒಟ್ಟು ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಅಂದ್ರೆ 14.2 ಕಿಲೋದು ಏನು ಸಿಲಿಂಡರ್ ಇದೆ, ಅದು ಗೃಹ ಬಳಕೆ ಸಿಲಿಂಡರ್ ಏನಿದೆ, ಅದು ನಾವು ಸರಿಸುಮಾರು ಒಂದು 25,000 ಸಿಲಿಂಡರ್ಸ್ನು ನಮ್ಮ ಜಿಲ್ಲೆನಲ್ಲಿ ಕನ್ಸ್ಯೂಮ್ ಮಾಡ್ತೀವಿ. ನಮಗೆ ಇದರ ಪೈಕಿ ಒಂದು 20,000-22,000 ಸಿಲಿಂಡರ್ ಕೊಡ್ಲಿಕ್ಕೆ ನಮಗೆ ತೊಂದರೆ ಇಲ್ಲ. ಇದನ್ನು ನಾವು ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ನೀಟ್ಲಿ ಎಲ್ಲರಿಗೂ ಯಾರ್ಯಾರಿಗೆ ಬುಕ್ಕಿಂಗ್ ಬೇಕೋ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮೆಸೇಜ್ ಬರ್ತಾ ಇದೆ, ಇಷ್ಟು ದಿವಸದ ಒಳಗಡೆ ನಿಮಗೆ ಸಿಲಿಂಡರ್ ಬರುತ್ತೆ ಅಂತ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಅದರ ಪ್ರಕಾರ ಅವರಿಗೆ ಸಪ್ಲೈನೂ ಆಗ್ತಾ ಇದೆ. ಈಗ ಕಮರ್ಷಿಯಲ್ ಸಿಲಿಂಡರ್ಸ್ ಪ್ರತಿ ದಿವಸ ಬಳಕೆ 1600. ಹೌದು, ಇಲ್ಲಿ ನಾವು ಬಹಳ ರೇಷನಲೈಸ್ ಮಾಡಿ ಕೊಡ್ತಾ ಇದ್ದೀವಿ. ಬಟ್ ಯಾರ್ಯಾರು ಬಳಕೆದಾರರಿದ್ದಾರೆ ಅವ್ರ ಜೊತೆ ನಾವು ಸಂಪರ್ಕ ಸಾಧಿಸಿದೀವಿ, ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ. ಅವ್ರಿಗೆ ಎಷ್ಟು ಬೇಕೋ ತುರ್ತು ಕೆಲಸಗಳಿಗೆ ಹಾಗೂ ಚಟುವಟಿಕೆಗಳು ನಡೆಸಲಿಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಕೊಡ್ಲಿಕ್ಕೆ ನಮಗೆ ಸಾಮರ್ಥ್ಯತೆ ಇದೆ. 600 ಪ್ರತಿ ದಿವಸ ನಾವು ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇದ್ದೀವಿ. ಸೊ ನಾವು ಟ್ರೈ ಮಾಡ್ತೀವಿ. ಈಗ ತಮ್ಮಿಂದ ನನಗೆ ತಾವು ನನಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀರಿ. ಸಣ್ಣ ಸಣ್ಣ ಉದ್ಯಮಿಗಳಿಗೂ ತಮ್ಮ ಮುಖಾಂತರ ಇವತ್ತು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನೇ ಇಶ್ಯೂ ಇದೆ, ತಾವು ಒಂದು ಸಣ್ಣ ಸ್ಟಾಲ್ ನಡೆಸ್ತಾ ಇರ್ಬೋದು, ತಮ್ಗೇನೇ ಸಮಸ್ಯೆ ಇದೆ ಅಂದರೆ ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇರ್ಬೋದು, ಅಥವಾ ಕಾರ್ಪೊರೇಷನ್ ಇರ್ಬೋದು, ಅಥವಾ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ತಾವು ಬಂದು ನಮಗೆ ತಾವು ಸಂಪರ್ಕಿಸಿ, ನಾವು ತಮಗೆ ಇದಕ್ಕೆ ಪರಿಹಾರವನ್ನು ಹುಡುಕಿ ಕೊಡ್ತೀವಿ. ಎಲ್ಲರೂ ಈ ಸಂದರ್ಭದಲ್ಲಿ ಬಳಕೆ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಬಳಕೆ ಮಾಡಬೇಕು. ಹಂಗಿಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಮ್ಮ ಕಡೆ ಇರೋ ಸಪ್ಲೈ ಏನಿದೆ, ತಾವು ಆರ್ಡರ್ ಮಾಡಿದ್ದೀರಂದ್ರೆ ರೊಟೀನ್ ಪ್ಯಾಟರ್ನ್ ಅಲ್ಲಿ ಹೆಂಗ್ ಡೆಲಿವರಿ ಆಗುತ್ತೆ ಅದರ ಪ್ರಕಾರ ನಾವು ಡೆಲಿವರಿ ಮಾಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಬರೇ ಈಗ ಏನೋ ತೊಂದರೆ ಇರಬಹುದು ಅಂತ ಹೇಳಿ ಮತ್ತೆ ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದು, ಇದನ್ನು ನಾವು ಹೋರ್ಡಿಂಗ್ ಅಂತ ಹೇಳ್ತೀವಿ. ಹೋರ್ಡಿಂಗ್ ಕಾನೂನು ಬಾಹಿರ, ಇಲ್ಲಿ ಮಾಡ್ಲಿಕ್ಕೆ ಇಲ್ಲ, ನಾವು ಬಿಡಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತ ನಾವು ಆ ಸಿಲಿಂಡರ್ವನ್ನು ಮುಟ್ಟಿಸ್ತೀವಿ. ಬುಕಿಂಗ್ ಬೇಸಿಕಲಿ ಏನಾಗ್ತಾ ಇದೆ ಅಂದ್ರೆ, ಜನರು ಪ್ಯಾನಿಕ್ ಅಲ್ಲಿ ಬುಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ಯೂಶಲಿ 22,000 25,000 ಇತ್ತು, ಹಿಂದಿನ 10 ದಿವಸದಲ್ಲಿ 35,000 ಬುಕಿಂಗ್ ಮಾಡ್ತಾ ಇದ್ದಾರೆ. ಹಿಂಗಾಗಬಾರ್ದು, ಅವಶ್ಯಕತೆನೇ ಇಲ್ಲ. ಜಿಲ್ಲಾಧಿಕಾರಿಯಾಗಿ ನಾನು, ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀವಿ, ಸಂದರ್ಭ ಹಂಗೇನಿಲ್ಲ, ನಮ್ಮ ಕಡೆ ಸಪ್ಲೈ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಸ್ ಅಲ್ಲಿ ನಾವು ರೇಷನಲೈಸ್ ಮಾಡ್ತಾ ಇದೀವಿ. ಅದು ನಮ್ಮ ಪ್ರಾಬ್ಲಮ್. ನಾವು ನಮ್ಮ ಅಸೋಸಿಯೇಷನ್ಸ್ ಜೊತೆ ಎಲ್ಲರ ಜೊತೆ ಮಾತಾಡ್ಕೊಂಡು ನಾವು ರೇಷನಲೈಸ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ. ಎಲ್ಲರ ಜೊತೆ ನಾವು ಮೀಟಿಂಗ್ ಮಾಡಿದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನಮ್ಮ ಜಿಲ್ಲೆನಲ್ಲಿ ಒಟ್ಟು 560 ಪೆಟ್ರೋಲ್ ಬಂಕ್ ಇದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದ್ದಾವೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ ನಗರ ಏರಿಯಾದಲ್ಲಿ. ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದೀವಿ,
ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡ್ಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಡೀಸೆಲ್ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136 ಕಿಲೋ ಲೀಟರ್ ಅಂದ್ರೆ 136 ಸಾವಿರ ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನ್ ಗಮನಕ್ಕೆ ಬಂದಿದೆ ಅಂದ್ರೆ 138 ಸಾವಿರ ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262 ಸಾವಿರ ಲೀಟರ್ ಖರೀದಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದ್ ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲ್ಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು. ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಿಲಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದ್ರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷ ನಾನು ಮುಗಿಸ್ತೇನೆ, 2 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋನಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಅಂಡ್ ಟು ಕನ್ಸ್ಯೂಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಓನ್ಲಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈಗ ಇಲ್ಲಿ ಬರೋ ಮುಂಚೆ ನಾನು ಮತ್ತೆ ಪೊಲೀಸ್ ಆಯುಕ್ತರು ಜಸ್ಟ್ ಮೀಟಿಂಗ್ ಮಾಡಿದೀವಿ. ಯಾರಾದರೂ ಬಾಟಿಲ್ ಅಲ್ಲಿ ಈಗಿಂದ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ಅವರಿಗೆ ಸಪ್ಲೈ ಕೊಡಲ್ಲ. ಬಾಟಿಲ್ ತಗೊಂಡು ಬರಬೇಡ. ನೀವು ನಿಮ್ಮ ಗಾಡಿನಲ್ಲಿ ಬಂದಿದ್ದೀರ ಅಂದ್ರೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ ಹಾಗೂ ಪೆಟ್ರೋಲ್ ಕೊಡೋ ಕೆಪಾಸಿಟಿ ನಮ್ಮ ಸಿಸ್ಟಮ್ಗೆ ಇದೆ, ಅಷ್ಟು ಕೊಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇದರಲ್ಲಿ ನಮಸ್ಕಾರ. ಈಗಾಗಲೇ ಮಾನ್ಯ DC ಅವರು ಈ ಪೆಟ್ರೋಲ್ ಕಂಪನಿದು ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ನಲ್ಲಿ ವಾರ ಶುರು ಆಗೋಕ್ಕಿಂತ ಮುಂಚೆ ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ? ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ಅವರಿಗೆ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ನಲ್ಲಿ ಪೆಟ್ರೋಲ್ ತಗೊಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು CP ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯಿತು ಅಂದರೆ ಬಚಾವ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಸಲ್ಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಎಲ್ಲೂ ನಿಮಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ ಸಾರ್ವಜನಿಕರು ಈ ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ. ಹೆಲ್ಪ್ಲೈನ್ ನಂಬರ್ ಹೇಳ್ತೀವಿ. ಹೆಲ್ಪ್ಲೈನ್ ನಂಬರ್ ಒಂದು ಹೇಳ್ಬಿಡ್ತೀನಿ. ನೋಡಿ, ಆಂಬ್ಯುಲೆನ್ಸ್ ಇರುತ್ತೆ, ಫೈರ್ ಗಾಡಿ ಇರುತ್ತೆ, ಆ ಥರ ಬಂದ್ ಮಾಡೋಕ್ಕೆ ಆಗಲ್ಲ. ನಾವು ನಮ್ಮ ಪೆಟ್ರೋಲಿಂಗ್ ರೌಂಡ್ ದ ಕ್ಲಾಕ್ ಮೇಂಟೈನ್ ಮಾಡ್ತೀವಿ. ಬಟ್ ಈ ಥರ ಹೋಲ್ಡಿಂಗ್ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಇದು ಕ್ರಮ ಅದು ಏನು ತೊಂದರೆ ಅದು ತೊಂದರೆ ಇಲ್ಲ. ನಾವು ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತೀವಿ. ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತೀವಿ. ಅವರದ್ದು ಏನು ವ್ಯೂ ಪಾಯಿಂಟ್ ಇದೆ ಅದು ಕೂಡ ನಾವು ಕನ್ಸಿಡರೇಷನ್ ತಗೊಂಡು
ಸಾರ್ವಜನಿಕರ ಹಿತದೃಷ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ಅದು ಎಲ್ಲ ಕ್ರಮ ನಾವು ತಗೋತೀವಿ. ಜಸ್ಟ್ ಒಂದು ಎಷ್ಟು 1 ಮಿನಿಟ್ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಹೇಳ್ಬಿಡ್ತೀನಿ, ಬಿಕಾಸ್ ಮತ್ತೆ ನೀವು ಲೈವ್ ಹೋಗ್ಬೋದು. ಸೊ ಈಗ LPG ಬಗ್ಗೆ ಇರ್ಬೋದು, ಕಮರ್ಷಿಯಲ್ LPG ಹಾಗೂ ಡೊಮೆಸ್ಟಿಕ್ LPG ಇರ್ಬೋದು, ಜೊತೆನಲ್ಲಿ ಯಾವುದೇ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಇಶ್ಯೂಸ್ ಬಂದಾಗ LPGಗೆ ಸಂಬಂಧಪಟ್ಟ ಇಶ್ಯೂಸ್ಗೆ ತಾವು 0831-240-7282 0831-240-7282 ಈ ನಂಬರ್ಗೆ ತಾವು ಕರೆ ಮಾಡಬಹುದು. ಅದಲ್ಲದೆ ಇದು ನಮ್ಮ ಜಿಲ್ಲಾ ಮಟ್ಟದ ಏನು ಹೇಳ್ತೀವಿ ದೂರವಾಣಿ ಸಂಖ್ಯೆ. ಇದಲ್ಲದೆ ನಮ್ಮ 112 ಪೊಲೀಸ್ ನಂಬರ್ ಇದೆ, ಅದಕ್ಕೂ ತಾವು ಫೋನ್ ಮಾಡ್ಬೋದು. ಪೆಟ್ರೋಲ್ ಹಾಗೂ ಪೆಟ್ರೋಲ್ ಬಂಕ್ಸಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡು ಬರ್ತಾ ಇದ್ದಾಗ ತಾವು ದಯವಿಟ್ಟು 112ಗೆ ಕರೆ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಈಗ ತಾವೆಲ್ಲರೂ